ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲ ಹೆಲ್ದಿ ಆಗಿರುವಂತಹ ಸೂಪ್ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ. ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟಪಟ್ಟು ಕುಡಿಯುವಂತಹ ಸೂಪ್ ಇದು. ಸೊ ಮೊದಲಿಗೆ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ. ಶುಂಠಿ ಬೆಳ್ಳುಳ್ಳಿ ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬಾಣಲೆಗೆ ತುಪ್ಪ ಹಾಕಿ ಶುಂಠಿ ಬೆಳ್ಳುಳ್ಳಿಯನ್ನು ಮೊದಲಿಗೆ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ ನಂತರ ಅದಕ್ಕೆ ವೆಜಿಟೇಬಲ್ಸ್ ಹಾಕಿ ಉಪ್ಪು ಹಾಕಿ ಒಂದು 50% ಬೇಯೋ ತನಕನೂ ಹುರ್ಕೊಳ್ಳಿ. ಆಮೇಲೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೋಬೇಕು. ಸೂಪ್ ಎಷ್ಟು ಬೇಕಾಗುತ್ತೆ ನಾವು ಎಷ್ಟು ಜನ ಇದ್ದೀವಿ ಅಂತ ಲೆಕ್ಕ ಮಾಡಿ ಅಷ್ಟು ನೀರು ಹಾಕ್ಕೋಬೇಕು. ಆಮೇಲೆ ವೆಜಿಟೇಬಲ್ಸನ್ನು ನೀರಲ್ಲೇ ಬೇಯಲಿಕ್ಕೆ ಬಿಡಬೇಕು. ಒಂದು 80% ಬೆಂದ ನಂತರ ಇದಕ್ಕೆ ಒಂದು ಗ್ಲಾಸಲ್ಲಿ ನೀರು ತಗೊಂಡು ಅದಕ್ಕೆ 1 ಸ್ಪೂನಷ್ಟು ರಾಗಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಈ ಮಿಕ್ಸನ್ನು ಸೂಪಿಗೆ ಹಾಕಬೇಕು. ಸೊ ಇದು ಸೂಪ್ ತಿಕ್ಕಾಗ್ತಾ ಹೋಗುತ್ತೆ. ಸ್ವಲ್ಪ ತಿಕ್ಕಾಗ್ತಾ ಹೋದಾಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಲೆಮನ್ ಹಾಕಿ ಹಾಟ್ ಆಗಿ ಸರ್ವ್ ಮಾಡಿ. ಈ ಸೂಪಲ್ಲಿ ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್, ನೋ ಪ್ರಿಸರ್ವೇಟಿವ್, ತುಂಬ ಹೆಲ್ದಿಯಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಮಾಡಿದ್ದೀನಿ. ಸೊ ಕಿಡ್ಸಿಗೆ ಮತ್ತು ಎಲ್ಡರ್ಸಿಗೂ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗೆಯೇ ವಿಂಟರಲ್ಲಿ ಕೋಲ್ಡ್ ಕಫ್ ಎಲ್ಲ ಕಾಮನ್ ಅಲ್ವಾ. ಸೊ ಈ ಸೂಪು ಕೊಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾಗೆಯೇ ಅವ್ರದ್ದು ಎನರ್ಜಿ ಕೂಡ ಸಿಗುತ್ತೆ. ನಾರ್ಮಲ್ ಆಗಿ ಕಿಡ್ಸ್ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ, ಬಟ್ ಈ ರೀತಿ ಸೂಪ್ ಮಾಡಿ ಕೊಡೋದ್ರಿಂದ ಎಲ್ಲ ವೆಜಿಟೇಬಲ್ಸನ್ನು ತಿಂತಾರೆ. ಸೊ ಈ ಸೂಪಿಗೆ ಇದೇ ವೆಜಿಟೇಬಲ್ ಆಗಬೇಕಂತ ಇಲ್ಲ, ಯಾವ ವೆಜಿಟೇಬಲ್ಸ್ ಇದ್ರೂ ಆ್ಯಡ್ ಮಾಡಿ ಕೊಡ್ಬೋದು. ಸೊ ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ.